ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾವಿವತ್ತು ನಮ್ಮ ಅತ್ತೆಯವರ ಹತ್ರದ ರಿಲೇಟಿವ್ಸ್ದು ಮದ್ವೆ ಇತ್ತು ಅಂತ ಎಲ್ಲ ರೆಡಿಯಾಗಿ ಹೋಗ್ತಿದೀವಿ. ನಾವಿವತ್ತು ಹೋಗ್ತಿರೋದು ಚಿಂತಾಮಣಿಗೆ. ನೋಡಿ, ನಮ್ಮ ಅತ್ತೆ ಹಾಗೆ ಲಿಖಿತ ರೆಡಿಯಾಗಿ ಕಾರ್ ಹತ್ತೋದಕ್ಕೆ ಬರ್ತಿದ್ದಾರೆ. ಹಾಗೆ ನಾನು ರೆಡಿಯಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ರೇವಂತ್ ಅವ್ರು ಆಲ್ರೆಡಿ ನಾವು ಹೋಗ್ಬೇಕು ಅಂತ ಕಾರ್ನೆಲ್ಲ ರೆಡಿ ಮಾಡಿ ಅವರು ಸಹ ರೆಡಿ ಆಗಿದ್ದಾರೆ. ಸರ್ಸಕ್ಕ ನೋಡಿ ರೆಡಿಯಾಗಿ ಈಗ ಬರ್ತಿದ್ದಾರೆ. ಸರ್ಸಕ್ಕ ಅವರು ಬಂದಿದ್ದು ಲೇಟ್ ಆಯ್ತು ಅಂದ್ಬಿಟ್ಟು ನಾವು ಹೋಗೋದು ಲೇಟ್ ಆಯ್ತು. ಆಲ್ರೆಡಿ ಫಸ್ಟೇ ಅನ್ಕೊಂಡಿದ್ರಿ ಬೇಗ ಬಿಟ್ಟು ಸ್ವಲ್ಪ ತಿದ್ದು ಬರೋಣ ಅಂತ. ಮಳೆ ಇದ್ದಿದ್ರಿಂದ ಸರ್ಸಕ್ಕ ಮತ್ತೆ ಲಿಖಿತ ಸ್ವಲ್ಪ ಲೇಟ್ ಆಗಿ ಬಂದ್ರು. ಅವ್ರು ಬಂದ್ಮೇಲೆ ನಾವೆಲ್ಲ ರೆಡಿಯಾಗಿ ಮದ್ವೆಗೆ ಹೋಗ್ತಾ ಇದೀವಿ. ಲಿಖಿತ ನೋಡಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾಳೋ. ರೆಡಿ ಆಗ್ಬಿಟ್ಟು ಲಾಸ್ಟ್ ಮಿನಿಟ್ ಅಲ್ಲಿ ಹತ್ತೋ ಟೈಮ್ಗೆ ರೇವಂತ್ ಅವ್ರ ತಂಗಿ ಮಂಜು ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಆಗ ಲಿಖಿತ ಹತ್ತು ಕೂತಿದ್ದವಳು ಕಾರಲ್ಲಿ. ನಾನು ಸಹ ಮದ್ವೆಗೆ ಬರಲ್ಲ, ಮಂಜಕ್ಕ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇಳ್ದು ಬಿಟ್ಟು ಆ ಮದ್ವೆಗೆ ಬರ್ಲಿಲ್ಲ. ಹಾಗೆ ಸರ್ಸಕ್ಕ ಸಹ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಅಂದ್ರೆ ಮುಳ್ಬಾಗ್ಲು ಬೆಟ್ಟ ಕಾಣಿಸ್ತಿದ್ಯಲ್ಲ, ಅದನ್ನೆಲ್ಲ ನೀಟಾಗಿ ಅವರು ವಿಡಿಯೋ ಮಾಡ್ಕೋತಿದ್ರು. ಹಾಗೆ ನಾನು ಸರ್ಸಕ್ಕ ಸ್ವಲ್ಪ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಂಡು ನಿಂತ್ಕೊಂಡಿದೀವಿ. ಅಷ್ಟ್ರೊಳಗಡೆ ರೇವಂತ್ ಅವರು ಕಾರ್ನ ಹೊರಗಡೆ ತೆಗಿತಾ ಇದ್ದಾರೆ. ಕಾರ್ ಹೊರಗಡೆ ತೆಗಿಬೇಕಾದ್ರೆ ನಮ್ಮ ಮೇಲೆ ಮನೆಯವ್ರದ್ದು ಬೈಕ್ ನ ನಿಲ್ಸಿದ್ರು ರೋಡಲ್ಲಿ. ಹಾಗಾಗಿ ಮತ್ತೆ ಕಾರ್ ಇಳ್ದು ಬೈಕ್ ನ ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ನಮ್ಮ ಮನೆ ಹತ್ರ ಇಂದ ನಾನು, ರೇವಂತ್ ಅವರು, ನಮ್ಮತ್ತೆ ಹಾಗೆ ಸರ್ಸಕ್ಕ 4 ಜನ ಕಾರಲ್ಲಿ ಹೋದ್ವಿ. ರೇವಂತ್ ಅವ್ರ ಚಿಕ್ಕಮ್ಮನ ಹಂಗೆ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಪೊಂಬ್ರಳ್ಳಿಗೆ ಹೋದ್ವಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ನಿಮ್ ಜೊತೆ ವಿಡಿಯೋನ. ಪೊಂಬ್ರಳ್ಳಿಯಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆ ಇತ್ತು ಅಂತ. ನೋಡಿ, ಇದು ಅವತ್ತಿನ ನೆಕ್ಸ್ಟ್ ಡೇನೆ ನಾವು ಮದ್ವೆಗೆ ಹೋಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಹಂಗೆ ಇತ್ತು. ಆಂಟಿ ಅವರು ನಾನು ಅಲ್ಲಿಗೆ ಬರ್ತೀನಿ, ನೀವು ಅಲ್ಲೇ ವೆಯ್ಟ್ ಮಾಡಿ ಅಂದಿದ್ದಕ್ಕೆ ನಾವು ಬಸ್ ಸ್ಟಾಪ್ ಅಲ್ಲೇ ನಿಂತ್ಕೊಂಡಿದೀವಿ. ಅಷ್ಟ್ರೊಳಗಡೆ ಆಂಟಿ ಸಹ ಬಂದ್ರು. ಆಂಟಿ ಮತ್ತೆ ಅವ್ರ ಅತ್ತೆಯವ್ರು ಮಾತಾಡ್ತಿರ್ಬೇಕಾದ್ರೇನೆ ಅಂಕಲ್ ಸಹ ಬಂದ್ರು. ಅಂಕಲ್ ಬರ್ಬೇಕಾದ್ರೆ ಸಡನ್ ಆಗಿ ಸರ್ಸಕ್ಕ ಮಾಮ ಅಂತ ಕರೆದ್ರು. ಅದಕ್ಕೆ ನಾನು ಕಾಮಿಡಿ ಮಾಡ್ತಿದೀನಿ ಅಂತ ಎಲ್ಲ ನಗ್ತಿದ್ದಾರೆ. కేళికలు అంటారు కదా, కాదులు మామ అంటే ఈ బిడ్డ మామయ్య. ಹಾಗೆ ಆಂಟಿ ಅವ್ರನ್ನು ಕರ್ಕೊಂಡು ಚಿಂತಾಮಣಿಯಲ್ಲಿರುವಂತಹ VP ಪ್ಯಾಲೇಸ್ಗೆ ಮ್ಯಾರೇಜ್ಗೆ ಬಂದಿದ್ದು. ನೋಡ್ತಿರ್ಬೋದು ಚೌಟ್ರಿ ಎಷ್ಟು ದೊಡ್ಡದಾಗಿದೆ, ಹಾಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ನಾವು ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಒಳಗಡೆ ಕಾರ್ ಪಾರ್ಕಿಂಗ್ ಗೆ ಜಾಗ ಇಲ್ಲ ಅಂದ್ಬಿಟ್ಟು ನಾವು ಹೊರಗಡೆನೆ ಕಾರ್ ಪಾರ್ಕಿಂಗ್ ಮಾಡಿ ರೇವಂತ್ ಅವರು ನಾವು ಎಲ್ಲ ಜೊತೆಯಲ್ಲೇ ಹೋಗ್ತಿದೀವಿ. ನಾವು ಹೋಗ್ಬೇಕಾದ್ರೆ ನಮ್ಮ ಅತ್ತೆಯವರ ಕೊನೆ ತಂಗಿ, ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ನಮ್ಮ ಅತ್ತೆಯವರ ಕೊನೆ ತಂಗಿ ಅನ್ಬಿಟ್ಟು, ಅವರು ಸಹ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ನೋಡ್ತಿರ್ಬೋದು ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಹಾಗೆ ಜನ ಸಹ ತುಂಬಾನೇ ಸೇರಿದ್ರು. ಮದ್ವೆಗಳಂದ್ಮೇಲೆ ಜನ ಬರ್ತಾರೆ, ಆದ್ರೆ ಇಷ್ಟೊಂದ್ ಜನನಂತೂ ನಾನಂತೂ ಇದೇ ಫಸ್ಟ್ ನೋಡಿದ್ದು. ನೋಡ್ತಿರ್ಬೋದು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರು ನಾಚಿಕೆ ಪಡ್ತಿದ್ದಾರೆ. ಹಾಗೆ ಎಲ್ಲ ಒಂದೇ ಜೊತೆಯಲ್ಲೇ ಚೌಟ್ರಿ ಒಳಗಡೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ನೋಡಿ, ಫ್ರಂಟ್ ಅಲ್ಲೇ ಈಶಾ ಫೌಂಡೇಶನ್ ಅಲ್ಲಿ ಹೇಗಿರತ್ತೋ ಈಶ್ವರಂದು ಸೇಮ್ ಅದೇ ರೀತಿನೇ ಇಲ್ಲಿ ಡೆಕೋರೇಷನ್ ಮಾಡಿದ್ರು. ತುಂಬಾನೇ ಸಖತ್ತಾಗಿತ್ತು. ಎಲ್ಲರೂ ಅಲ್ಲಿ ಫೋಟೋಸ್ ಸಹ ತುಂಬಾನೇ ತಗೋತಾ ಇದ್ರು. ನಾವು ಸ್ವಲ್ಪ ಫೋಟೋಸ್ ತಗೊಂಡು ಒಳಗಡೆ ಬಂದ್ವಿ. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವು ಹೋಗೋಷ್ಟ್ರೊಳಗಡೆನೆ 8:30 9 o'clock ಆಗೋಯ್ತು. ಆದ್ರೂ ಸಹ ಜನ ಜಾಸ್ತಿ ಇರೋದ್ರಿಂದ ಕ್ಯೂ ಅಲ್ಲಂತೂ ಹೋಗಕ್ ಆಗಲ್ಲ ಅನ್ಬಿಟ್ಟು ಡೈರೆಕ್ಟ್ ಆಗಿ ಸ್ಟೇಜ್ ಹತ್ರ ಹೋಗ್ತಾ ಇದೀವಿ. ಜನ ಜಾಸ್ತಿ ಇರೋದ್ರಿಂದ ಒಬ್ಬರನ್ನ ಬಿಟ್ರೆ ಒಬ್ರು ಕೋಪ ಬರುತ್ತೆ ಅನ್ಬಿಟ್ಟು ಯಾರನ್ನು ಬಿಡ್ತಿರ್ಲಿಲ್ಲ. ಆದ್ರೆ ನಮ್ಮ ಅತ್ತೆ ಅವ್ರಿಗೆ ಹುಷಾರ್ ಇಲ್ದೆ ಇರೋದ್ರಿಂದ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತಂಗಿರ್ ಮಾತ್ರ ರಿಕ್ವೆಸ್ಟ್ ಮಾಡಿ ಸ್ಟೇಜ್ ಹತ್ರ ಕಳ್ಸಿದ್ವಿ. ನಾನು ಮತ್ತೆ ರೇವಂತ್ ಅವರು ಹಾಗೆ ನಮ್ಮ ಅತ್ತೆ ತಂಗಿ ಮಕ್ಳು ಬಂದಿದ್ರಲ್ಲ, ಚಿಕ್ಕ ಮಕ್ಳು, ಅವರೆಲ್ಲ ಕೆಳಗಡೆನೆ ಕುತ್ಕೊಂಡು ಇದ್ವಿ. ನಮ್ಮ ಅತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೆಗೆಸ್ಕೋತಿದ್ದಾರೆ. ನಾವು ಹೋಗಿದ್ದು ಹುಡುಗಿಯವ್ರ ಕಡೆ. ಹುಡುಗಿಯವರಮ್ಮ ಕೇಳ್ತಿದ್ದಾರೆ ಎಲ್ಲಿ ರೇವಂತ್ ಅವರು ಅಂತ. ಅದಕ್ಕೆ ಸರ್ಸಕ್ಕ ತೋರಿಸ್ತಿದ್ದಾರೆ, ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ ಅನ್ಬಿಟ್ಟು. ಹಾಗೆ ಅವರೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾದ್ಮೇಲೆ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಗಾಳಿ ಚೆನ್ನಾಗಿ ಬರ್ತಿತ್ತು ಅನ್ಬಿಟ್ಟು ಹಾಗೆ ಐಸ್ ಕ್ರೀಮ್ ತಿಂತ ಮಾತಾಡ್ತಾ ಇದೀವಿ. ಇವರು ರೇವಂತ್ ಅವರ ಲಾಸ್ಟ್ ಚಿಕ್ಕಪ್ಪ, ಅಂದ್ರೆ ನಯನಕ್ಕ ಇದ್ದಾರಲ್ವಾ, ಅವರ ಹಸ್ಬೆಂಡ್ ಇವರು. ಹಾಗೆ ಹೋಗೋಣ ಅನ್ನೋ ಟೈಮ್ಗೆ ನಮ್ಮ ಅತ್ತೆ ಅವರ ರಿಲೇಟಿವ್ಸ್, ಅಂದ್ರೆ ಹುಡುಗಿ ಅವರ
ಅಜ್ಜಿ ಬಂದು ಎಲೆಡ್ಕೆ ಹಾಕೊಂಡು ಹೋಗ್ಲೇಬೇಕು ಬನ್ನಿ ಅಂತ ಹೇಳಿ ಮತ್ತೆ ಒಳಗಡೆ ಕರ್ಕೊ ಬಂದ್ರು. ನೈನಕ್ಕ ಅವ್ರಿಗೆ ಹತ್ರ ಅನ್ಬಿಟ್ಟು ಬೈಕಲ್ಲೇ ಬಂದಿದ್ರು. ಟೈಮ್ ಆಯ್ತು ಅಂತ ಹೊರಡಕ್ ರೆಡಿ ಆಗ್ತಿದ್ದಾರೆ. ಆದ್ರೆ ಆ ಅಜ್ಜಿ ಎಲೆಡ್ಕೆ ಹಾಕೊಂಡೇ ಹೋಗ್ಬೇಕು ಅಂದಿದ್ದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆಲ್ರೆಡಿ 10 ಗಂಟೆ ಆಗಿದೆ. 10 ಗಂಟೆ ಆದ್ರೂನು ಕ್ಯೂ ನೋಡ್ತಿರ್ಬೋದು ರಿಸೆಪ್ಷನ್ಗೆ ಎಷ್ಟು ಜನ ಸೇರಿದ್ದಾರೆ ಅಂತ. ಹಾಗೆ ಅಷ್ಟ್ರೊಳಗಡೆ ಆ ಅಜ್ಜಿನೂ ಎಲೆಡ್ಕೆ ತಗೊಂಡ್ ಬಂದ್ರು. ನಮ್ಮ ಅತ್ತೆಯವರು ಎಜುಕೇಶನ್ ಮಾಡೋ ಟೈಮ್ ಅಲ್ಲಿ ಬಸ್ ಫೆಸಿಲಿಟಿ ಕಡಿಮೆ ಇತ್ತಂತೆ ಅವ್ರೂರ್ಗೆ. ಹಾಗಾಗಿ ಈ ಅಜ್ಜಿನೇ ಅವ್ರ ಮನೇಲಿ ಇಟ್ಕೊಂಡು ನಮ್ಮ ಅತ್ತೆ ಅವ್ರಿಗೆ ಓದೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರಂತೆ. ಹಾಗಾಗಿ ಆ ಅಜ್ಜಿಗೆ ನಮ್ಮ ಅತ್ತೆ ಅಂದ್ರೆ ಸ್ವಲ್ಪ ಇಷ್ಟ ಅನ್ಬಿಟ್ಟು ಹಾಗೆ ಬಿಡ್ತಿಲ್ಲ, ಇದ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನಾವು ಇಲ್ಲ ಹೋಗ್ತೀವಿ ಅಂತ ಹೇಳಿ ಎಲ್ಲ ಎಲೆಡ್ಕೆ ಹಾಕೋತಿದ್ದಾರೆ. ಮ್ಯಾರೇಜ್ ಅಲ್ಲಿ ಮ್ಯೂಸಿಕ್ ಅಂತೂ ಗಿಟಾರ್ದು ಸಖತ್ತಾಗಿತ್ತು. ನಿಜ ಹೇಳ್ತೀನಿ, ನನ್ಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಸಾಂಗ್ದು ಅಷ್ಟೇನೆ. ಹಾಗೆ ಸಾಂಗ್ಸ್ ಕೇಳ್ತಾ ನಾನಂತೂ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಸೆಪ್ಷನ್ ನ ಎಂಜಾಯ್ ಮಾಡಿದೆ. ಹಾಗೆ ರಿಲೇಟಿವ್ಸ್ ಜೊತೆ ಮಾತಾಡ್ತಾ ಆಮೇಲೆ ನಾವು ಹೊರಡ್ತೀವಿ ಟೈಮ್ ಆಯ್ತು ಅಂದ್ಬಿಟ್ಟು ನೋಡ್ತಿರ್ಬೋದು ಅಂಕಲ್ ಬಾ ಹೋಗೋಣ ಅಂತ ಹೇಳಿ ನೈನಕ್ಕನ ಕರಿತಿದ್ದಾರೆ. ಹಾಗೆ ನಾವು ಎಲ್ಲ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಪ್ಲೀಸ್ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.